ಸೊ ಇವತ್ತು ನಾವು ವಿಸಿಟ್ ಮಾಡ್ತಿರೋ ಜಾಗ ನಮ್ಮ ಗಾಳಿಬೀಡು ಮಡಿಕೇರಿಯಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿದೆ. ಗಾಳಿಬೀಡಲ್ಲಿರೋ ವಾಚ್ ಟವರ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ದಾರಿ ಇದು ಅನಿಸುತ್ತೆ. ಫಸ್ಟ್ ಹೋಗಿ ಟ್ರ್ಯಾಕ್ ನೋಡ್ಕೊಬರೋಣ. ಒಟ್ರಾಸೆ ಹೋಗಿ ಮತ್ತೆ ಮಧ್ಯದಲ್ಲಿ ಸಿಕ್ಕಾಕೋಬೇಕಾಗುತ್ತೆ. ದಿಸ್ ಇಸ್ ಅ ಪ್ರಾಪರ್ ಜೀಪ್ ಟ್ರೇಲ್. ಓಕೆ, ಹೋಗುತ್ತೆ. ಇದು ಮಾತ್ರ ಡಿಫಿಕಲ್ಟ್ ಪಾರ್ಟ್ ಇಲ್ಲಿ. ಲೆಟ್ಸ್ ಗಿವ್ ಇಟ್ ಅ ಟ್ರೈ. ಟೈಮ್ ಟು ಗೋ ಅಪ್ ಟು ದ ವಾಚ್ ಟವರ್. Finally made it. ಇದು ಪ್ರಾಪರ್ ಹಾರ್ಡ್ ಕೋರ್ ಆಫ್ ರೋಡ್ ಇದೆ. ಸೊ ಇನ್ಎಕ್ಸ್ಪೀರಿಯನ್ಸ್ ರೈಡರ್ಸ್ಗೆ ರೆಕಮೆಂಡ್ ಮಾಡಲ್ಲ. ಈಗ ಯಾವುದಾದ್ರೂ ದೊಡ್ಡ ಗಾಡಿ ಹೆವಿ ಬೈಕ್ ತಗೊಬಂದರೆ ದಬಾಕೊಂಡ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ವಾಪಸ್ ಎತ್ತಕ್ಕೆ. ನಾನು ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಸೊ ಲಾಸ್ಟ್ ಟೈಮ್ ಬಂದಾಗ ನಾನು RTO 200 ಬಂದಿದ್ದೆ. ಆವಾಗಲೂ ಒಬ್ಬನೇ ಇದ್ದೆ. ಸೊ ಆಫ್ ರೋಡ್ ಇಸ್ ಆಲ್ ಅಬೌಟ್ ಕ್ಲಚ್ ಕಂಟ್ರೋಲ್. ಸೊ ನಿಮಗೆ ಕ್ಲಚ್ ನೀಟಾಗಿ ಅಭ್ಯಾಸ ಆಗಿಲ್ಲ ಅಂದರೆ ಸುಮ್ಮನೆ ಒಂದು ವೀಲ್ ಸ್ಪಿನ್ ಆಗುತ್ತೆ, ಇಲ್ಲ ಗಾಡಿ ಆಫ್ ಆಗುತ್ತೆ. ಸೊ ನೀವು ಕ್ಲಚ್ ಕಂಟ್ರೋಲ್ ನೀಟಾಗಿದ್ದರೆ ಮಾತ್ರ ಹಾರ್ಡ್ ಕೋರ್ ಆಫ್ ರೋಡ್ ಹೋಗ್ಬೋದು, ಅಂದರೆ ಒಬ್ಬರೇ ಎಲ್ಲ ಇದ್ದಾಗ. ಓಕೆ, ನೋಡಿ ಸುತ್ತಮುತ್ತ ಹೇಗಿದೆ. ಲಶ್ ಗ್ರೀನರಿ, ಫುಲ್ ಗ್ರೀನ್ ಇಲ್ಲ, ಸ್ವಲ್ಪ ಒಣಗೋಗಿದೆ. ಬಟ್ ಒಂಥರ ಪೀಸ್ಫುಲ್ ಪ್ಲೇಸ್. ಓಹ್, ರೂಫ್ ಎಲ್ಲ ಹಾರೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಬಂದಾಗ ರೂಫ್ ಇತ್ತು. ಪ್ಯಾನೋರಾಮಿಕ್ ವ್ಯೂ ಮಾಡಿಬಿಟ್ಟಿದ್ದಾರೆ ಯಾರೋ. ಓಕೆ,
ಇವತ್ತು ಸ್ವಲ್ಪ ಕ್ಲೌಡೆಡ್ ಇದೆ. ಇಲ್ಲಿದ್ರೆ ಒಳ್ಳೆ ಸನ್ಸೆಟ್ ಕಾಣ್ತಿತ್ತು. ಸೊ ನೋಡಿ ಅಲ್ಲಿ ಆ ಕಡೆ ಸನ್ಸೆಟ್ ಆಗುತ್ತೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಎಲ್ಲ ಕಡೆ ರಸ್ಟ್ ಕಾಣ್ತಾ ಇದೆ, ಬಟ್ ಸೇಫ್ ಅಂತ ಅಂದ್ಕೊಳ್ತೀನಿ. ಸೊ ರೂಫ್ ಎಲ್ಲ ಹಾರೋಗಿದೆ. ನಮ್ಮ ವಾಚ್ ಟವರ್ ಎಕ್ಸ್ಪೆಕ್ಟೇಷನ್ ಮುಗೀತು ಇವತ್ತಿಂದು. ಇವಾಗ ಪುನಃ ಆಫ್ ರೋಡ್ ಡೌನ್ ಹಿಲ್ ಹೋಗೋಣ. ಕೆಲವರದು ಒಂದು ಐಡಿಯಾ ಇರುತ್ತೆ, ಏನಂದರೆ ಡೌನ್ ಹಿಲ್ ಆಫ್ ರೋಡ್ ಹೋಗ್ಬೇಕಾದ್ರೆ ಫ್ರಂಟ್ ಬ್ರೇಕ್ ಹಿಡಿಬಾರ್ದು, ಅಂದರೆ ಗಾಡಿ ಸ್ಪೀಡಾಗಿ ಹೋಗ್ಬಿಡುತ್ತೆ ಅಂತ ನಂಬ್ಕೊಂಡಿರ್ತಾರೆ. ಬಟ್ ನಿಮಗೆ ಪ್ರಾಪರ್ ಟೆಕ್ನಿಕ್ ಏನಂದರೆ ಆಫ್ ರೋಡ್ ಹೋಗ್ಬೇಕಾದ್ರೆ ಫ್ರಂಟ್ ಟೈರ್ ಮೇಲೆ ವೆಯ್ಟ್ ಕೊಟ್ಟಿರಬೇಕು. ಅಂದರೆ ಫ್ರಂಟ್ ಬ್ರೇಕ್ ಮೇಲೆ ಒಂದು ಬೆರ್ಲ್ ಇಟ್ಕೊಂಡ್ರೆ ಸಾಕು. ನೀವು ಫ್ರಂಟ್ ಟೈರ್ ಲೋಡ್ ಆಗುತ್ತೆ ಏನಾಗುತ್ತೆ ಅಂದರೆ, ಇನ್ ಕೇಸ್ ನೀವು ಸ್ಲೋ ಮಾಡಬೇಕಂದ್ರೆ ಅದೇ ಬೆರ್ಲನ್ನು ಎಲ್ಲ ನೀಟಾಗಿ ಸ್ಕ್ವೀಸ್ ಮಾಡ್ತಾ ಹೋದರೆ ಗಾಡಿ ಕಂಟ್ರೋಲಿಗೆ ಬರುತ್ತೆ. ಇಲ್ಲದ್ರೆ ಏನಾಗುತ್ತೆ ಅಂದರೆ, ನೀವು ಸುಮ್ಮನೆ ಹಿಂಗೆ ಲಿವರ್ ಮೇಲೆ ಬರಲಿಲ್ಲ ಏನಿಲ್ಲ ಹಾಗೆ ಹೋಗ್ತಾ ಇರ್ತೀರಾ, ಸಡನ್ನಾಗಿ ನಿಲ್ಲಿಸ್ಬೇಕು, ದೊಡ್ಡ ಕಲ್ಲು ಗುಂಡಿನೋ ಏನೋ ಬಂತು ಅಂದರೆ ಸಡನ್ ಬ್ರೇಕ್ ಹಾಕ್ತೀರಾ, ಸ್ಕಿಡ್ ಆಗುತ್ತೆ. ಸೊ ಆಫ್ ರೋಡ್ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಬೆರ್ಲಾದರೂ ಫ್ರಂಟ್ ಬ್ರೇಕ್ ಮೇಲೆ ಇಟ್ಕೊಂಡಿರಿ. ಗಾಡಿ ಒಂದು ಏನೋ ಸ್ಟೇಬಲ್ ಆಗಿರುತ್ತೆ ಅಂತ. ಸೊ ಬರೀ ಬ್ಯಾಕ್ ಬ್ರೇಕು ಅದನ್ನು ಮಾಡಿದ್ರೆ ಎಳ್ದಾಡುತ್ತೆ, ತಿರುಗಿ ನಿಲ್ಲುತ್ತೆ ಅಷ್ಟೇ. ABS ಇರೋ ಗಾಡಿ ಓಡಿಸಿಲ್ಲ ನಾನು. ನನ್ನ ಗಾಡೀಲಿ ಫ್ರಂಟ್ ಸಿಂಗಲ್ ಚಾನಲ್ ABS ಇದೆ, ಬಟ್ ABS ಕಿಕ್ಕಿನ ಎಲ್ಲೂ ಆಗಿಲ್ಲ ಇದ್ರವರೆಗೂ. ಬ್ಯಾಕಲ್ಲಿ ABS ಇಲ್ಲ. ಸೊ ಸುಮ್ಮನೆ ಬ್ಯಾಕ್ ಬ್ರೇಕ್ ಮೇಲೆ ಹಾಕೊಂಡು ಮೆಟ್ಟಿದ್ರೆ ಎಳ್ದಾಡ್ಕೊಂಡು ಬಿಸಾಕತ್ತೆ. ಫ್ರಂಟ್ ಬ್ರೇಕನ್ನು ಭಯ ಪಟ್ಕೊಂಡಿದ್ರೆ ನೀವು ಯಾವತ್ತೂ ನಿಮ್ಮ ರೈಡಿಂಗ್ ಸ್ಕಿಲ್ಸಲ್ಲಿ ಪ್ರೋಗ್ರೆಸ್ ಆಗೋಕ್ಕಾಗಲ್ಲ. ಯಾಕಂದರೆ ಫ್ರಂಟ್ ಬ್ರೇಕೇ ಮೇಯ್ನು ಗಾಡಿಗೆ. ಅದಕ್ಕೆ ಎಲ್ಲ ಗಾಡೀಲಿ ನೋಡಿ ಫ್ರಂಟ್ ಬ್ರೇಕೇ ದೊಡ್ಡದು ಕೊಟ್ಟಿರ್ತಾರೆ. 280 mm ಫ್ರಂಟ್ ಡಿಸ್ಕು, 230 ರಿಯರ್ ಅಂತ ಇರುತ್ತೆ. ಅಂದರೆ ಫ್ರಂಟ್ ಡಿಸ್ಕ್ ಸೈಜ್ ದೊಡ್ಡದಿರುತ್ತೆ, ಯಾಕಂದರೆ ಜಾಸ್ತಿ ಸ್ಟಾಪಿಂಗ್ ಪವರ್ ಅದರಲ್ಲೇ ಇರೋದು. ಸುಮ್ಮನೆ ಫ್ರಂಟ್ ಬ್ರೇಕ್ನ ಭಯ ಪಟ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆಫ್ ರೋಡ್ ಹೋಗೋಕ್ಕೆ ಹಿಮಾಲಯನ್ನು ಎಕ್ಸ್ಪಲ್ಸು ಇದೇ ಬೇಕು ಅಂತ ಏನಿಲ್ಲ ರೀ. ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡು ಎಲ್ಲ. ನಿಮ್ಮ ಕ್ಲಚ್ ಕಂಟ್ರೋಲ್ ಹೆಂಗಿದೆ, ಬ್ಯಾಲೆನ್ಸ್ ಹೆಂಗಿದೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಅಲ್ಲಿನ ಹೊರಟ ಮೇಲೆ ಇವಾಗ ಕ್ಲಿಯರ್ ಆಗಿದೆ ಸ್ಕೈ. ನಮ್ಮ ಭಯಾನಕ ಡೌನ್ ಹಿಲ್ ಬಂತು. ಇಲ್ಲೊಂದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಆರಾಮಲ್ಲಿ ಇಳಿಸ್ತೀನಿ. ಸುಮ್ಮನೆ ಅರ್ಜೆಂಟ್ ಮಾಡೋಕ್ಕೆ ಹೋಗಿ ಒಂದಕ್ಕೆ ಎರಡು ಆಗೋದು ಬೇಡ. ಓಕೆ, ಗುಂಡಿಲೇ ಹೋಗೋಣ, ಅದೇ ಬೆಸ್ಟು. ಸುಮ್ಮನೆ ಗುಂಡಿ ತಪ್ಸಕ್ಕೆ ಹೋಗಿ ಅದರೊಳಗೆ ಬೀಳೋದಕ್ಕಿಂತ ಅದರಲ್ಲೇ ಹೋದರೆ ಒಳ್ಳೆಯದು. ಇದರ ಒಬ್ಬೊಬ್ಬರೇ ಆಫ್ ರೋಡ್ ಬಂದಾಗ ಅರ್ಜೆಂಟ್ ಮಾಡೋಕ್ಕೆ ಹೋಗಲೇಬಾರ್ದು. ಅರ್ಜೆಂಟ್ ಮಾಡಿಕೊಂಡ್ರೆ ಯಾರೂ ಬರಲ್ಲ. ಯಾಕೆ ಆಗಲೇ ಹೇಳ್ದಂಗೆ ಫ್ರಂಟ್ ಬ್ರೇಕಲ್ಲಿ ನೀವು ವೆಯ್ಟ್ ಹಾಕಲೇಬೇಕು. ಇಲ್ಲಿದ್ರೆ ಸಡನ್ನಾಗಿ ಫ್ರಂಟ್ ಬ್ರೇಕ್ ಹಿಡಿದಾಗ ಡೈರೆಕ್ಟಾಗಿ ಲಾಕ್ ಆಗುತ್ತೆ. ಚಿಕ್ಕ ಕಲ್ಲುಗಳಿರೋದ್ರಿಂದ ಸ್ವಲ್ಪ ಸಮಸ್ಯೆ. ಸೊ ಇವತ್ತಿನ ಅಡ್ವೆಂಚರ್ ಮುಗೀತು. ಇನ್ನೊಂದು ಅಡ್ವೆಂಚರಲ್ಲಿ ನೆಕ್ಸ್ಟ್ ವೀಕ್ ಸಿಗೋಣ. ಓಕೆ, ಬಾಯ್.